IVF ಅಂದ್ರೆ ಬೇಸಿಕಲಿ ಇನ್ ವಿಟ್ರೋ ಫರ್ಟಿಲೈಸೇಷನ್ ಯಾಕಾಗಿ ಮಾಡ್ತಾರೆ ಅಂಡ್ ಯಾರಿಗ್ ಮಾಡ್ತಾರೆ? ಸೊ IVF ಪ್ರೊಸೀಜರ್ ಬೇಸಿಕಲಿ ಲೈಕ್ ಫಿಮೇಲ್ ಪಾರ್ಟ್ನರ್ ಅಂದ್ರೆ ವೈಫ್ ಓವರೀಸ್ ಅಥವಾ ಅಂಡಾಶಯದಿಂದ ಎಕ್ಸ್ ನ ಹೊರಗಡೆ ತೆಗೆದು ಲ್ಯಾಬ್ ನಲ್ಲಿ ವೈಫ್ ಎಕ್ಸ್ ಗೆ ಹಸ್ಬೆಂಡ್ ಸ್ಪರ್ಮ್ಸ್ ನ ಇಂಜೆಕ್ಟ್ ಮಾಡಿ ಎಂಬ್ರಿಯೋಸ್ ನ ಫಾರ್ಮ್ ಮಾಡಿ ಗರ್ಭಕೋಶದ ಒಳಗಡೆ ಪ್ಲೇಸ್ ಮಾಡ್ತೀವಿ. ಈ ಪ್ರೊಸೀಜರ್ ನ IVF ಅಂತ ಹೇಳ್ತೀವಿ. ಸೊ ನೀವ್ ಕೇಳಿದ್ರೆ ಯಾರಿಗೆ ಈ ಪ್ರೊಸೀಜರ್ ಮಾಡ್ಬೇಕಾಗುತ್ತೆ ಅಂತ. ಸೊ ಯೂಶಲಿ ಬೈಲಾಟ್ರಲ್ ಟ್ಯೂಬಲ್ ಬ್ಲಾಕ್ ಅಂತ ಹೇಳ್ತೀವಿ. ಅಂದ್ರೆ ಗರ್ಭಕೋಶ ಇರುತ್ತೆ, ಗರ್ಭಕೋಶ ಪಕ್ಕದಲ್ಲೇನೆ ಗರ್ಭನಾಳ ಇರುತ್ತೆ, ಇನ್ನು ಪಕ್ಕದಲ್ಲಿ ಓವರೀಸ್ ಅಥವಾ ಅಂಡಾಶಯ ಇರುತ್ತೆ. ಸೊ ದ ಮೇನ್ ಪ್ರಾಸೆಸ್ ಆಫ್ ಫರ್ಟಿಲೈಸೇಷನ್ ಅಂದ್ರೆ ಎಗ್ ಅಂಡ್ ಸ್ಪರ್ಮ್ ಎರಡು ಮೀಟ್ ಆಗುವಂತ ಪ್ರಕ್ರಿಯೆ ಟ್ಯೂಬ್ ನಲ್ಲಿ ಆಗುತ್ತೆ. ಸೊ ಇನ್ ಕೇಸ್ ಎರಡು ಟ್ಯೂಬ್ ಬಿಕಾಸ್ ಆಫ್ ದಿ ಇನ್ಫೆಕ್ಷನ್ ಬ್ಲಾಕ್ಸ್ ಏನಾದ್ರು ಇತ್ತು ಅಂತಂದಾಗ ನಾರ್ಮಲಿ ಕನ್ಸೀವ್ ಆಗೋ ಚಾನ್ಸಸ್ ಇರೋದಿಲ್ಲ. ಸೊ ಅಂತ ಪೇಷಂಟ್ಸ್ ಗೆ IVF ಅವಶ್ಯಕತೆ ಇರುತ್ತೆ. ಇದನ್ನ ಹೊರತುಪಡಿಸಿ ಇನ್ ಕೇಸ್ ಫಿಮೇಲ್ ಪಾರ್ಟ್ನರ್ ಗೆ ಒವೇರಿಯನ್ ರಿಸರ್ವ್ ಅಂದ್ರೆ ಎಗ್ ಕೌಂಟ್ ತುಂಬಾ ಕಮ್ಮಿ ಇದ್ದಾಗ ಅಂಡ್ ಮೇಲ್ ಪಾರ್ಟ್ನರ್ ನಲ್ಲಿ ಸ್ಪರ್ಮ್ ಕೌಂಟ್ ತುಂಬಾ ಕಮ್ಮಿ ಇದ್ದಾಗ ಸಿವಿಯರ್ ಮೇಲ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ಈ ತರ ಕಂಡೀಷನ್ಸ್ ಅಲ್ಲಿ IVF ಪ್ರೊಸೀಜರ್ ಬೇಕಾಗುತ್ತೆ. ಅದು ಬಿಟ್ಟು ಮಲ್ಟಿಪಲ್ ಟೈಮ್ಸ್ ನ್ಯಾಚುರಲಿ ಟ್ರೈ ಮಾಡಿರ್ತಾರೆ, IUI ಕೂಡ ಟ್ರೈ ಮಾಡಿರ್ತಾರೆ, ಆಗ್ಲೂ ಆಗಿರೋದಿಲ್ಲ. ಸೊ ಈ ಕಂಡೀಷನ್ಸ್ ನ ಅನ್ಎಕ್ಸ್ಪ್ಲೈನ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಈ ಕಂಡೀಷನ್ಸ್ ಅಲ್ಲೂ ಕೂಡ IVF ಟ್ರೀಟ್ಮೆಂಟ್ ಕೊಡ್ಬೇಕು.